ಈ ವಿಡಿಯೋದಲ್ಲಿ ರಿಚುವಲ್ಸ್ ಮತ್ತು ಐಡೆಂಟಿಟಿ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಐಡೆಂಟಿಟಿ ಅಂದರೆ ನಮ್ಮ ಸೆಲ್ಫ್ನ ಐಡೆಂಟಿಟಿ. ಹಿಂದಿನ ವಿಡಿಯೋದಲ್ಲಿ ನಾವು ಏನೇನು ಪ್ರಾಕ್ಟೀಸ್ ಮಾಡಬೇಕು ಅಂತ ತಿಳ್ಕೊಂಡಿದ್ದೀವಿ. ಆ ಪ್ರಾಕ್ಟೀಸೇ ರಿಚುವಲ್ಸು. ಅವುಗಳನ್ನು ನಾವು ನಮ್ಮ ಜೀವನದಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂಡು ಬರ್ತಾ ಇದ್ದ ಹಾಗೆ ನಾವು ನಮ್ಮ ಜೀವನದಲ್ಲಿ ಬದಲಾವಣೆ ಕಾಣ್ತಾ ಬರ್ತೀವಿ. 80-20 ನಾವೇನು 80% ಆ್ಯಕ್ಷನ್ ಮಾಡ್ತಾಯಿದ್ವಿ, 20% ಮೈಂಡ್ಸೆಟ್ ಇತ್ತು. ಈಗ ನಮ್ಮ ಮೈಂಡ್ಸೆಟ್ ಇವುಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಬಂದ ಹಾಗೆ ನಮ್ಮ ಮೈಂಡ್ಸೆಟ್ 80%ಅಲ್ಲಿ ಬರುತ್ತೆ. ಆವಾಗ ನಾವು ಸ್ವಲ್ಪ 20% ಆ್ಯಕ್ಷನ್ ತಗೊಂಡ್ರೆ ಸಾಕು, ಕೆಲಸ ಮಾಡಿದ್ರೆ ಸಾಕು, ನಾವು ದೊಡ್ಡ ರಿಸಲ್ಟ್ ಪಡಿತೀವಿ. ನಾನು ಸಹ ತುಂಬ ನೆಗೆಟಿವಿಟಿಯಿಂದ ತುಂಬಿದ್ದೆ. ಕೋಪ, ಚಿಂತೆ, ಸಾಲ ಎಲ್ಲವನ್ನೂ ಅನುಭವಿಸಿದ್ದೀನಿ. ಯಾವಾಗ ನಾನು ರಿಚುವಲ್ಗಳನ್ನು ಕಲಿತು ಅದನ್ನು ಪ್ರಾಕ್ಟೀಸ್ ಮಾಡಿ ನನ್ನ ಜೀವನದಲ್ಲಿ ನಾನು ಇಂಪ್ಲಿಮೆಂಟ್ ಮಾಡಿಕೊಂಡು ಆವಾಗ ನಿಧಾನ ನನ್ನ ಲೈಫಲ್ಲಿ ಚೇಂಜ್ ಆಗ್ತಾ ಬಂತು. ಯಾಕಂದರೆ ನನ್ನ ಮೈಂಡ್ಸೆಟ್ಟು 80% ಕಡೆಗೆ ಹೋಗ್ತಾ ಇತ್ತು. ಈಗಲೂ ರಿಚುವಲ್ಸ್ ಮಾಡ್ತಾ ಇದ್ದೀನಿ, ಕಲಿತಾನೇ ಇದ್ದೀನಿ. ಇನ್ನು ಐಡೆಂಟಿಟಿ, ನಮ್ಮ ಪರಿಚಯ ಯಾಕೆ ಬೇಕು ಅಂದರೆ ಐಡೆಂಟಿಟಿಯಿಂದ ನಾವು ಯಾವ ರೀತಿ ಇರಬೇಕು, ನಮ್ಮ ವರ್ತನೆ ಹೇಗಿರಬೇಕು ಅನ್ನೋದು ಡಿಸೈಡ್ ಆಗ್ತದೆ. ಈಗ ಉದಾಹರಣೆಗೆ ನಾನೊಬ್ಬ ಯೂಟ್ಯೂಬರ್ ಅಂದರೆ ನಾನು ಯಾವ ರೀತಿ ಇರಬೇಕು, ನನ್ನ ವರ್ತನೆ ಯಾವ ರೀತಿ ಇರಬೇಕು, ನಾನು ಒಳ್ಳೊಳ್ಳೆ ವಿಚಾರಗಳನ್ನು ಕಲಿತು ಅದನ್ನು ಇಂಪ್ಲಿಮೆಂಟ್ ಮಾಡಿ ಅದರಿಂದ ಬಂದಂಥ ರಿಸಲ್ಟನ್ನು ನಿಮ್ಮ ಮುಂದೆ ಹಂಚ್ಕೋತಾ ಇರಬೇಕು. ಹೊಸದನ್ನು ಕಲಿತಾ ಇರಬೇಕು, ಅದನ್ನು ನಿಮ್ಮ ಜೊತೆ ಹಂಚ್ಕೋತಾ ಇರಬೇಕು. ಈ ರೀತಿ ಮಾಡ್ತಾ ಬರೋದ್ರಿಂದ ನನ್ನಿಂದ ಏನು ತಪ್ಪಾಗುವ ಚಾನ್ಸಸ್ ಇರಲ್ಲ. ನನ್ನ ಬಿಹೇವಿಯರಲ್ಲಿ, ನನ್ನ ವರ್ತನೆಯಲ್ಲಿ, ನನ್ನ ಆ್ಯಕ್ಷನಲ್ಲಿ ಏನೂ ತಪ್ಪಾಗಲ್ಲ. ಯಾಕೆಂದರೆ ನನ್ನ ಐಡೆಂಟಿಟಿ ಈ ರೀತಿ ಇರಬೇಕು ಅನ್ನೋದರಿಂದ ಡಿಸೈಡ್ ಆಗಿರ್ತದೆ, ಅದರಿಂದ ಕಟ್ ಹಾಕಲಾಗಿದೆ. ಅದೇ ನನಗೆ ಏನು ಐಡೆಂಟಿಟಿ ಇಲ್ಲ ಅಂದರೆ ನಾನು ಹೆಂಗೆ ಬೇಕೋ ಹಾಗೆ, ಏನು ಬೇಕೋ ಅದು ಆ ರೀತಿ ಮಾಡ್ತಾ ಇರ್ತೀವಿ. ನಾವೊಂದು ಐಡೆಂಟಿಟಿ ಇಟ್ಕೊಂಡಾಗ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನಮಗೆ ಸರಿಯಾದ ಡೈರೆಕ್ಷನ್ ಕಡೆಗೆ ಕಳಿಸ್ತಾ ಇರ್ತದೆ. ನಾವು ರಿಚುವಲ್ನ ಸರಿಯಾಗಿ ಪ್ರಾಕ್ಟೀಸ್ ಮಾಡ್ತಾ ಬರೋದ್ರಿಂದ ಡೈಲಿ ರೂಟೀನಲ್ಲಿ ಅದನ್ನು ನಾವು ಹಾಕೋತಾ ಬಂದಾಗ, ರೆಗ್ಯುಲರಾಗಿ ಮಾಡ್ತಾ ಇದ್ದಾಗ ನಾವು ನಮ್ಮ ವ್ಯಕ್ತಿತ್ವದಲ್ಲಿ ಬದಲಾವಣೆ ಕಾಣ್ತಾ ಬರ್ತೀವಿ. ನಿಮ್ಮ ಶ್ವಾಸದಲ್ಲಿ ಬದಲಾವಣೆ ಆಗ್ತಾ ಬರುತ್ತೆ, ನಿಮ್ಮ ವಾಯ್ಸ್ ಟೋನಲ್ಲಿ ಬದಲಾವಣೆ ಆಗ್ತಾ ಬರ್ತದೆ, ನಿಮ್ಮ ದೃಷ್ಟಿಕೋನ ಬದಲಾಗ್ತಾ ಬರ್ತದೆ. ಒಟ್ಟಾರೆ ನಿಮ್ಮ ಜೀವನ ಅಭಿವೃದ್ಧಿ ಕಡೆ ಸಾಗ್ತಾ ಬರ್ತದೆ. ನಿಮ್ಮ ಫೋಕಸ್ ಅಭಿವೃದ್ಧಿ ಕಡೆ ಇರ್ತದೆ. ನೀವೇನು ಮಾಡಬೇಕು ಅಂದರೆ, ನಿಮಗೊಂದು ಐಡೆಂಟಿಟಿ ಇಲ್ಲ ಅಂದರೆ ಐಡೆಂಟಿಟಿ ಕೊಟ್ಕೊಳ್ಳಿ. ನಾನು ವೆಲ್ತ್ ಕ್ರಿಯೇಟರ್, ನಾನು ಹಣನ ಕ್ರಿಯೇಟ್ ಮಾಡ್ತೀನಿ, ಅಥವಾ ನಾನು ಒಳ್ಳೊಳ್ಳೆ ಸಂಬಂಧಗಳನ್ನು ಆಕರ್ಷಿಸ್ತೀನಿ. ನೀವು ಈ ರೀತಿ ಹೇಳ್ಕೊಂಡಾಗ ನಿಮ್ಮ ಫೋಕಸ್ ಆ ಕಡೆ ಹರಿತದೆ. ಆವಾಗಲೇ ನಿಮ್ಮ ರೆಕ್ಟಿಕ್ಯುಲರ್ ಆ್ಯಕ್ಟಿವೇಟಿಂಗ್ ಸಿಸ್ಟಮ್ ಕೆಲಸ ಮಾಡ್ತದೆ. ಆವಾಗಲೇ ನೀವು ಅಂಥ ವ್ಯಕ್ತಿ, ಅಂಥ ಸಿಚುವೇಷನ್ನ ಅಟ್ರಾಕ್ಟ್ ಮಾಡ್ತೀರಾ. ಯೂನಿವರ್ಸ್, ದೇವರು ಅಂತ ಏನು ಹೇಳ್ತೀವಿ, ಅದು ಯಾವಾಗಲೂ ನಿಮ್ಗೆ ಸಪೋರ್ಟ್ ಮಾಡಲಿಕ್ಕೆ ತಯಾರಿದೆ. ಈಗ ಯಾಕೆ ನಿಮಗೆ ಸಪೋರ್ಟ್ ಮಾಡ್ತಾ ಇಲ್ಲ, ನಿಮ್ಮ ಜೊತೆ ಇಲ್ಲ ಅಂದರೆ ನೀವು ಅದರ ವೈಬ್ರೇಷನ್ಗೆ ಮ್ಯಾಚ್ ಆಗ್ತಾ ಇಲ್ಲ. ನೀವು ಈ ರಿಚುವಲ್ಸ್ನ ಪ್ರಾಕ್ಟೀಸ್ ಮಾಡ್ತಾ ಬಂದಾಗೆ ನಿಮ್ಮ ವೈಬ್ರೇಷನ್, ನಿಮ್ಮ ಎನರ್ಜಿ ಹಾಯ್ ಆಗ್ತಾ ಬರುತ್ತೆ. ಹಾಯ್ ಆದಾಗಲೇ, ಆ ಫ್ರೀಕ್ವೆನ್ಸಿಗೆ ನೀವು ಮ್ಯಾಚ್ ಆದಾಗಲೇ ನಿಮ್ಮ ಜೀವನದಲ್ಲಿ ಪವಾಡ ಸೃಷ್ಟಿಯಾಗೋದು. ಈ ರಿಚುವಲ್ಸಲ್ಲಿ ನೀವು ಇನ್ನೊಂದು ಆ್ಯಡ್ ಮಾಡಬಹುದು. ಏನು ಗೊತ್ತಾ, ನೀವು ಮ್ಯಾನಿಫೆಸ್ಟೇಷನ್ ಮಾಡಲಿಕ್ಕೆ ಕುಳಿತುಕೊಂಡಾಗ ಒಂದು ದೀಪ ಹಚ್ಕೊಳ್ಳಿ. ದೀಪ ಹಚ್ಚಬೇಕಾದ್ರೆ ಗ್ರ್ಯಾಟಿಟ್ಯೂಡ್, ಕೃತಜ್ಞತಾ ಭಾವದಿಂದ, ಆ ಗ್ರ್ಯಾಟಿಟ್ಯೂಡು ರ್ಯಾಂಡಮ್ ಆಗಿರಬೇಕು. ಅಂದರೆ ಈಗ ಪ್ರೆಸೆಂಟಲ್ಲಿ ನಿಮಗೆ ಯಾವುದಕ್ಕೆ ನೀವು ಆಭಾರಿಯಾಗಿದ್ದೀನಿ, ಇದನ್ನು ಸಿಕ್ಕಿದ್ದಕ್ಕೆ ತುಂಬ ನನಗೆ ಖುಷಿ ಇದೆ, ಕೃತಜ್ಞತಾ ಭಾವ ವ್ಯಕ್ತಪಡಿಸಬೇಕು ಅಂತ ಏನು ಅನಿಸುತ್ತೋ. ಏನೂ ಇಲ್ಲ ಅಂದರೆ ನಿಮ್ಗೆ ಸಿಕ್ಕಿರೋಂತಹ ಈ ಮನೆಗೆ ಕುಳಿತುಕೊಳ್ಳಿಕ್ಕೆ ಜಾಗ ಸಿಕ್ಕಿದೆ, ಅಥವಾ ನಿಮ್ಮ ಆರೋಗ್ಯ ಚೆನ್ನಾಗಿದೆ, ಶಕ್ತಿ ಇದೆ, ಅದಕ್ಕೋಸ್ಕರ ಕೃತಜ್ಞತೆ ವ್ಯಕ್ತಪಡಿಸ್ತಾ ದೀಪ ಹಚ್ಚಿ. ಆಮೇಲೆ ನೀವು ಕುಳಿತುಕೊಂಡಾಗ ಒಳ್ಳೆ ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡಿ. ಶ್ವಾಸ ಎಳ್ಕೊಂಡು ಹೋಲ್ಡ್ ಮಾಡಿದಾಗ, ನಾಭಿ ಹತ್ರ ಹೋಲ್ಡ್ ಮಾಡಿದಾಗ ಥ್ಯಾಂಕ್ ಯು ಅಂತ ಹೇಳ್ತಾ ಬನ್ನಿ. ಆ ಫೀಲ್ನ ನಿಧಾನಕ್ಕೆ ಮೇಲೆ ತಗೊಂಡೋಗಿ ನಿಮ್ಮ ವಿಶ್ ಏನಿದೆ ಅದನ್ನು ಹೇಳ್ಕೊಳ್ಳಿ. ಸರೆಂಡರ್ ಆಗಿ. ಅದು ಹೇಗಾಗುತ್ತೆ, ಆಗುತ್ತೋ ಇಲ್ವೋ ಅವೇನೂ ಬೇಡ, ನೀವು ಒಳ್ಳೆ ಫೀಲಿಂಗ್ನ ಜನ್ರೇಟ್ ಮಾಡ್ತೀರಾ. ನಿಮ್ಮ ಇಂಟೆನ್ಷನ್, ಉದ್ದೇಶನ ಹೇಳ್ತೀರಾ. ಇದೊಂದು 11 ಸಲ ಮಾಡಿ ಸುಮ್ಮನಾಗ್ಬಿಡಿ, ಸರೆಂಡರ್ ಆಗಿ. ನೀವು ಈ ರೀತಿ ಗ್ರ್ಯಾಟಿಟ್ಯೂಡ್ ಮಾಡೋದ್ರಿಂದ ನೀವು ನಿಮ್ಮ ಎನರ್ಜಿನ ಮೇಲೆ ತೊಗೊಂಡು ಹೋಗ್ತಾ ಇದ್ದೀರಾ. ನೋಡಿ, ಎನರ್ಜಿ ಇಲ್ಲಿದೆ, ನೀವು ಇಲ್ಲಿ ತನಕ ವೈಬ್ರೇಟ್ ಆಗಬೇಕು. ನನಗೆ ಸಿಗ್ದ ಮೇಲೆ ನಾನು ಅಲ್ಲಿ ಹೋಗಿ ವೈಬ್ರೇಟ್ ಮಾಡ್ತೀನಿ, ಖುಷಿಯಾಗಿರ್ತೀನಿ ಅಂದರೆ ಆಗಲ್ಲ. ನೀವು ಆ ಎನರ್ಜಿನ ಮೇಲೆ ತಗೊಂಡು ಹೋಗಲೇಬೇಕು. ಇದು ಪ್ರಕೃತಿಯ ನಿಯಮ. ಇನ್ನೊಂದು ಕೆಲಸ ಏನು ಮಾಡಬೇಕಂದ್ರೆ, ನೀವು ನಿಮ್ಮ ಜೊತೆ ಕುಳಿತುಕೊಳ್ಬೇಕಾಗತ್ತೆ. ಸ್ವಲ್ಪ ಹೊತ್ತು ಸೈಲೆಂಟಲ್ಲಿ ಕೂತ್ಕೊಂಡು
ನಿಮ್ಮನ್ನು ನೀವು ಆಡಿಟ್ ಮಾಡ್ಕೊಳ್ಳಿ. ನಿಮ್ಮ ಒಳಗಡೆ ಏನಾದರೂ ನೆಗೆಟಿವ್ ಬಿಲೀಫ್, ನಂಬಿಕೆಗಳು ಏನಾದರೂ ಇದೆಯಾ? ನಿಮಗೆ ಯಾರ ಮೇಲಾದರೂ ಕೋಪ, ದ್ವೇಷ, ಆ ರೀತಿಯ ಭಾವನೆಗಳೇನಾದರೂ ಇದೆಯಾ? ಅಂದರೆ ನಿಮ್ಮ ಎನರ್ಜಿನ ಕೆಳಮಟ್ಟಕ್ಕೆ ಕರ್ಕೊಂಡು ಹೋಗೋಂಥದ್ದು ಏನಾದರೂ ಚಟುವಟಿಕೆಗಳನ್ನು ನೀವು ಮಾಡ್ತಾ ಇದ್ದೀರಾ? ಅದನ್ನು ಅಬ್ಸರ್ವ್ ಮಾಡಿ. ಒಂದು ಪೆನ್ ಪೇಪರ್ ತಗೊಂಡು ನಿಮ್ಮ ಬ್ಯಾಡ್ ಹ್ಯಾಬಿಟ್ಟು, ಅಂದರೆ ನಿಮಗೆ ಆಮೇಲೆ ಪಶ್ಚಾತ್ತಾಪ ಆಗುವಂಥದ್ದು ಏನಾದರೂ ನೀವು ಮಾಡ್ತಾ ಇದ್ದೀರ ಅಂದರೆ ಅದನ್ನು ಫೈಂಡ್ ಔಟ್ ಮಾಡಿ. ಅದನ್ನು ಆದಷ್ಟು ರಿಮೂವ್ ಮಾಡಲಿಕ್ಕೆ ನೋಡಿ. ಅದಕ್ಕೆ ಏನೇನು ಮಾಡಬೇಕು? ಏನೂ ಆಗಿಲ್ಲ ಅಂದರೆ ಸುಮ್ಮನೆ ಕೂತಾಗ ನೀವು ಯೂನಿವರ್ಸ್ ಹತ್ರ ಅದನ್ನು ಪ್ರೇಯರ್ ಮಾಡ್ಬೋದು. ನನ್ನ ಎನರ್ಜಿ ಈ ಥರ ಡಿಸ್ಟರ್ಬ್ ಆಗ್ತಾಯಿದೆ, ಕೆಳಗಡೆ ಹರಿತಾ ಇದೆ, ರಿಚುವಲ್ ಮಾಡಲಿಕ್ಕೆ ಮನಸ್ಸಾಗ್ತಾ ಇಲ್ಲ, ಸೊ ನನಗೆ ಶಕ್ತಿ ಕೊಡು, ನನಗೆ ಏನಾದರೂ ಮಾರ್ಗದರ್ಶನ ಕೊಡು ಅಂತ ಯೂನಿವರ್ಸಿಗೆ ಕೇಳಿ. ಮಾರ್ಗದರ್ಶನ ಸಿಗ್ತದೆ. ಏನು ಗೊತ್ತಾ, ಎಲ್ಲ ಶಕ್ತಿ ನಮ್ಮ ಒಳಗಡೆ ಇದೆ. ಎಲ್ಲ ಉತ್ತರ ನಮ್ಮ ಒಳಗಡೆಯಿಂದನೇ ಬರ್ತದೆ. ಕೇಳಿಸ್ಕೊಳ್ಳೋ ತಾಳ್ಮೆ ಇರಬೇಕು. ಮೌನವಾಗಿ ಕುಳಿತುಕೊಳ್ಳೋದನ್ನು ಅಭ್ಯಾಸ ಮಾಡಬೇಕು. ನಿಮ್ಮ ಬಾಡೀಲಿ ಏನಾದರೂ ನೆಗೆಟಿವ್ ಎನರ್ಜಿ ಇದೆ ಅಂತ ನಿಮ್ಗೆ ಅನಿಸ್ತಾ ಇದ್ದರೆ ನೀವು ಯೋಗ ನಿದ್ರೆ ಮುಖಾಂತರ ಅದನ್ನು ರಿಮೂವ್ ಮಾಡ್ಕೋಬೋದು. ಯಾವ ರೀತಿ ಅಂದರೆ ಆರಾಮಾಗಿ ಮಲ್ಕೊಂಡು ದೀರ್ಘ ಶ್ವಾಸ ತಗೊಂಡು ಬಾಯಿಂದ ಬಿಡಿ. ಒಂದು 8-10 ಸಲ ಈ ರೀತಿ ಮಾಡಿಕೊಂಡು ಆಮೇಲೆ ನಿಮ್ಮ ಗಮನನ ಪಾದದ ಬೆರಳ ಹತ್ರ, ಮಂಡಿ ಹತ್ರ ಈ ರೀತಿ ಗಮನ ಹರಿಸ್ತಾ ಬರಬೇಕಾಗ್ತದೆ. ಅಂದರೆ ಯೂನಿವರ್ಸಿಂದ ಬೆಳಕು ಬರ್ತಾ ಇದೆ, ನಿಮಗೆಲ್ಲೇನಾದರೂ ಬ್ಲಾಕೇಜ್ ಇದ್ದರೆ ಅದನ್ನು ಹೀಲ್ ಮಾಡ್ತಾ ಇದೆ ಅನ್ನೋ ಥರ ನೀವು ಕಲ್ಪನೆ ಮಾಡಿಕೊಂಡು ಸ್ಪಿರಿಚುವಲ್ ಶಕ್ತಿಯಿಂದ ನಿಮ್ಮ ಬಾಡಿ ಪೂರ್ತಿ ಹೀಲ್ ಆಗ್ತಾ ಇದೆ ಅನ್ನೋ ಥರ ಫೀಲ್ ಮಾಡ್ತಾ ನಿಮ್ಮ ದೇಹ ಎಲ್ಲ ಯೂನಿವರ್ಸ್ ಬೆಳಕಿಂದ, ಸ್ಪಿರಿಚುವಲ್ ಎನರ್ಜಿಯಿಂದ ತುಂಬಿದೆ, ನೀವು ಆರೋಗ್ಯವಾಗಿದ್ದೀರ ಅನ್ನೋ ಥರ ಫೀಲ್ ಮಾಡ್ತಾ ನೀವು ಅದರಿಂದ ಹೊರಬರ್ಬೋದು. ನಾನು ಸಹ ನನ್ನ ಎನರ್ಜಿ ಲೋ ಆಗ್ತಾಯಿದೆ ಅಂತ ಅನಿಸ್ದಾಗ ನಾನು ಚಕ್ರ ಹೀಲ್ ಮಾಡ್ಕೋತೀನಿ. ಅದನ್ನು ನಾನು ಯೂಟ್ಯೂಬಲ್ಲಿ ವಿಡಿಯೋ ಮಾಡಿಟ್ಟಿದ್ದೀನಿ. ಅಂದರೆ ಒಂದು ಊದಿನ ಕಡ್ಡಿನೋ ಅಥವಾ ಧೂಪದ ಬತ್ತಿನೋ ಅಥವಾ ಉಪ್ಪು ತಗೊಂಡು ಚಕ್ರಗಳನ್ನು ಹೀಲ್ ಮಾಡ್ತಾ ಬರ್ಬೋದು. ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಮೂಲಾಧಾರ ಚಕ್ರದಿಂದ ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಆಜ್ಞಾ, ಸಹಸ್ರಾರ ಚಕ್ರ ತನಕ ಪೂರ್ತಿ ಒಂದು 3 ಸಲ ರೊಟೇಟ್ ಮಾಡಿ ಆ ಉಪ್ಪನ್ನ ತಗೊಂಡೋಗಿ ಆಮೇಲೆ ನೀರಲ್ಲಿ ಹಾಕ್ಬೋದು. ಅಥವಾ ಊದಿನ ಕಡ್ಡಿಯಿಂದ ಸಹ ನೀವು ಅದನ್ನು 3 ಸಲ ರೊಟೇಟ್ ಮಾಡಿ ಪೂಜೆ ಮಾಡ್ತೀವಲ್ಲ, ಆ ರೀತಿ ಚಕ್ರಗಳಿಗೆ ಹೀಲ್ ಮಾಡ್ಬೋದು. ಇನ್ನು ನೀವು ಎನರ್ಜಿ ಜಾಸ್ತಿ ಮಾಡ್ಕೋಬೇಕು ಅಂದರೆ ಚಾಂಟಿಂಗ್, ಅದಕ್ಕೆ ಬೀಜ ಮಂತ್ರ ಇದೆ, ಅದನ್ನು ಮಾಡ್ಬೋದು. ತುಂಬ ಪವರ್ಫುಲ್ ಆಗಿರ್ತೀರ, ಎನರ್ಜೆಟಿಕ್ ಆಗಿರ್ತೀರ. ಇಲ್ಲಿ ಹೇಳಿರುವಂತಹ ಎಲ್ಲ ರಿಚುವಲ್ಸ್ಗಳು ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ, ಅದು ನಿಮ್ಮ ವೈಬ್ರೇಷನ್ನ ಹೈ ಮಾಡೋದ್ರಿಂದ ಎಲ್ಲ ಪ್ರಾಕ್ಟೀಸ್ ಮಾಡಿ. ಇನ್ನೂ ಒಂದು ರಿಚುವಲ್ಸ್ನ ನೀವು ಇದರಲ್ಲಿ ಆ್ಯಡ್ ಮಾಡ್ಕೋಬೇಕಾಗ್ತದೆ. ಏನಂದರೆ ವಿಜುವಲೈಜೇಷನ್. ಈ ಪ್ರಪಂಚದಲ್ಲಿ ಏನೆಲ್ಲ ಸೃಷ್ಟಿ ಆಗಿದೆಯೋ ಅದು ಒಬ್ಬರಲ್ಲ ಒಬ್ಬರು ವಿಜುವಲೈಸ್ ಮಾಡಿದ್ದಾರೆ. ಈ ಒಂದು ಪೆನ್ನು ಇದು ಸೃಷ್ಟಿ ಆಗಬೇಕಂದ್ರೂ ಯಾರ್ದೋ ಕಲ್ಪನೆಯಲ್ಲಿ ಇದು ಮೂಡಿದೆ. ವಿಜುವಲೈಜೇಷನ್ ಅಂದರೆ ಡೇ ಡ್ರೀಮಿಂಗ್ ಅನ್ಬೋದು. ನನ್ನ ಪ್ರಕಾರ ಅದು ಸ್ಪಿರಿಚುವಲ್ ಪ್ರೊಸೆಸ್. ನನಗೊಂದು ಕೆಲಸ ಬೇಕು, ಅದು ಯಾವ ರೀತಿ ಇರಬೇಕು ಅಂತ ನಾನು ವಿಜುವಲೈಸ್ ಮಾಡ್ತೀನಿ. ಈ ರೀತಿ ಕೆಲಸ ಮಾಡಬೇಕು, ಈ ರೀತಿ ಜನರಿಗೆ ತಲುಪಬೇಕು, ಈ ರೀತಿ ನಮ್ಮ ಫ್ಯಾಮಿಲಿಯಲ್ಲಿ ಖುಷಿ ಆಗ್ತಾರೆ, ಎಲ್ಲರ ಮುಖದಲ್ಲಿ ಯಾವ ರೀತಿ ಫೀಲ್ ಇರುತ್ತೆ, ನಾನು ಯಶಸ್ವಿ ಆದರೆ ಎಲ್ಲರ ಮುಖದಲ್ಲಿ ಏನು ಫೀಲ್ ಇರ್ತದೆ, ಇವೆಲ್ಲ ಕಲ್ಪನೆ ಮಾಡ್ಕೋಬೇಕು, ವಿಜುವಲೈಸೇಷನ್ ಮಾಡಬೇಕು. ಆವಾಗ ನಮ್ಮ ಇಮೋಷನ್ ಆಟೋಮೆಟಿಕ್ಕಾಗಿ ಮೇಲೋಗಿ ಯಾವುದಕ್ಕೆ ಮ್ಯಾಚ್ ಆಗಬೇಕು ಮ್ಯಾಚ್ ಆಗುತ್ತೆ. ಸೊ ನಾವೇನು ಅಂದ್ಕೊಂಡಿದ್ದೀವೋ ಅದು ಮ್ಯಾನಿಫೆಸ್ಟೇಷನ್ ಆಗ್ತದೆ. ನೀವು ವಿಜುವಲೈಸೇಷನ್ನ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಅಥವಾ ಬೆಳಗ್ಗೆ ಎದ್ದಾಗ ನಿಮ್ಗೆ ಯಾವಾಗ ಕಂಫರ್ಟೇಬಲ್ ಅನಿಸುತ್ತೋ ಆವಾಗಲೂ ಮಾಡ್ಬೋದು. ಯಾವ ರೀತಿ ಮಾಡೋದಂತ ಹೇಳ್ತೀನಿ ನೋಡಿ. ಕಂಫರ್ಟೇಬಲ್ ಜಾಗದಲ್ಲಿ ಕುಳಿತುಕೊಳ್ಳಿ, ಯಾರೂ ಡಿಸ್ಟರ್ಬ್ ಮಾಡಾಗಿರಬಾರ್ದು ನಿಮಗೆ. ನಿಧಾನ ಕಣ್ಣು ಮುಚ್ಕೊಂಡು ಬೆನ್ನು ನೇರಾಗಿರಲಿ. ಉಸಿರು ತಗೊಳ್ಳಿ, ದೀರ್ಘವಾಗಿ ಆಳವಾಗಿ ಉಸಿರು ತಗೊಂಡು ಉಸಿರು ಹೊಟ್ಟೆ ಒಳಗಡೆ ಬರಬೇಕು. ಹಾಗೆ ಬಾಯಿಂದ ನಿಧಾನ ಹೊರಗೆ ಹಾಕಿ. ಇನ್ನೊಂದು ಸಲ ಉಸಿರು ತಗೊಳ್ಳಿ, ಬಾಯಿಂದ ಬಿಡಿ. ಇನ್ನೊಂದು ಸಲ ಆಳವಾಗಿ ಉಸಿರು ತಗೊಳ್ಳಿ, ಬಾಯಿಂದ ಬಿಡಿ. ನೀವು ಜಾಸ್ತಿ ಹಣ ಮಾಡಬೇಕಂತ ಬಯಸ್ತಾ ಇದ್ದರೆ ನಿಮ್ಮ ಮಾನಸಿಕ ಪಟಲದ ಮೇಲೆ ಮೂವಿ ಕ್ರಿಯೇಟ್ ಮಾಡಿ. ಅಂದರೆ ಹಣ ನಿಮ್ಮ ಹತ್ರ ಬಂದಾಗ ನಿಮ್ಮ ಲೈಫ್ ಸ್ಟೈಲ್ ಹೇಗಿರ್ತದೆ, ನಿಮ್ಮ ಡ್ರೆಸ್ ಹೇಗಿರುತ್ತೆ, ನಿಮ್ಮ ಡ್ರೆಸ್ ಸೆನ್ಸ್ ಹೇಗಿರ್ತದೆ, ನಿಮ್ಮ ಕಾನ್ಫಿಡೆನ್ಸ್ ಯಾವ ರೀತಿ ಇರ್ತದೆ, ಜನ ಹೇಗೆ ಅಪ್ರಿಷಿಯೇಟ್ ಮಾಡ್ತಾರೆ, ಜನ ಹೇಗೆ ನಿಮ್ಮ ಮಾತನ್ನು ಗಮನವಿಟ್ಟು ಕೇಳ್ತಾರೆ, ನಿಮ್ಮ ಮುಖದಲ್ಲಿ ಯಾವ ರೀತಿಯ ಕಳೆ ಇರ್ತದೆ, ನೀವು ನಿಮ್ಮ ಲಾಕರಲ್ಲಿ ಹಣ ಯಾವ ರೀತಿ ಇಡ್ತಾ ಇದ್ದೀರಾ, ಎಷ್ಟು ಹಣ ಇದೆ, ಫಿಸಿಕಲ್ ಮನಿ ಎಷ್ಟಿದೆ, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ನೋಡಿ,
ಎಷ್ಟು ಖುಷಿ ಆಗ್ತಾಯಿದೆ. ಒಂದೊಂದು ಅಂಶನೂ ಫೀಲ್ ಮಾಡಿ. ನಿಮ್ಮ ಫ್ಯಾಮಿಲಿ ಮೆಂಬರ್ ಯಾವ ರೀತಿ ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ, ಹೊಗಳ್ತಾ ಇದ್ದಾರೆ, ನಿಮ್ಮ ಯಶಸ್ಸಲ್ಲಿ ಖುಷಿ ಪಡ್ತಾ ಇದ್ದಾರೆ, ಎಲ್ಲವನ್ನು ಫೀಲ್ ಮಾಡಿ. ನಿಮ್ಮ ಹತ್ರ ಬೇಕಾದಷ್ಟು ದುಡ್ಡು ಬಂದಿದೆ, ನೀವು ಯಾವ ರೀತಿ ಫೀಲ್ ಮಾಡ್ತಾ ಇದ್ದೀರಾ, ಯಾವ ಕಾರ್ ತಗೋತಾ ಇದ್ದೀರಾ, ಮನೆ ಯಾವ ರೀತಿ ಕಟ್ತಾ ಇದ್ದೀರಾ, ಆ ಮನೆಯಲ್ಲಿ ಏನೇನು ಇರಬೇಕು, ಯಾವ್ಯಾವ ರೂಮು, ಎಲ್ಲವನ್ನು ಫೀಲ್ ಮಾಡಿ. ನಿಮ್ಮ ಮಕ್ಕಳಿಗೆ, ನಿಮ್ಮ ಫ್ಯಾಮಿಲಿ ಮೆಂಬರಿಗೆ ಏನೇನು ಇಷ್ಟ, ಅವ್ರಿಗೆ ಏನೇನು ಕೊಡಿಸ್ತಾ ಇದ್ದೀರಾ, ಅವ್ರ ಮುಖದಲ್ಲಿ ಸಂತೋಷ ಯಾವ ರೀತಿ ಇದೆ, ನಿಮ್ಮ ಈ ಯಶಸ್ಸಿನಲ್ಲಿ ಯಾರ್ಯಾರು ಬರ್ತಾ ಇದ್ದಾರೆ, ಎಲ್ಲವನ್ನು ಕಲ್ಪನೆ ಮಾಡ್ಕೊಳ್ಳಿ. ನಿಮ್ಮ ಅಕೌಂಟಲ್ಲಿ, ನಿಮ್ಮ ಮನೆಯಲ್ಲಿ ಕ್ಯಾಶನ್ನು ನೋಡಿ, ದುಡ್ಡನ್ನ ನೋಡಿ ಎಷ್ಟು ಖುಷಿ ಆಗ್ತಾಯಿದೆ, ಖುಷಿನ ವ್ಯಕ್ತಪಡಿಸಿ. ಥ್ಯಾಂಕ್ ಯು ಹೇಳಿ. ಇಷ್ಟೊಂದು ದುಡ್ಡು ಬಂದಿದ್ದಕ್ಕೆ, ನನ್ನ ಜೀವನದಲ್ಲಿ ಯಶಸ್ವಿ ಆಗಿದ್ದಕ್ಕೆ ಯೂನಿವರ್ಸಿಗೆ ಥ್ಯಾಂಕ್ ಯು ಹೇಳಿ. ಈಗ ನಿಧಾನವಾಗಿ ಕಣ್ಣನ್ನು ತೆರೀರಿ. ನೀವು ಇದನ್ನು ಪ್ರತಿದಿನ ಮಾಡಬೇಕು. ರಾತ್ರಿ ಮಲಗೋದಕ್ಕಿಂತ ಮುಂಚೆ, ಬೆಳಗ್ಗೆ ಎದ್ದಾಗ ಈ ರೀತಿ ವಿಜುವಲೈಸೇಷನ್ ಮಾಡ್ತಾ ಬನ್ನಿ. ನೀವೇನು ಕಲ್ಪನೆ ಮಾಡ್ಕೊಂಡಿರ್ತೀರೋ, ವಿಜುವಲೈಸ್ ಮಾಡ್ಕೊಂಡಿರ್ತೀರೋ, ಅದು ನಿಮ್ಮ ಜೀವನದಲ್ಲಿ ಘಟಿತ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈ ವಿಜುವಲೈಸೇಷನ್ ಟೆಕ್ನಿಕ್ನ ನೀವು ಆರೋಗ್ಯ ಸುಧಾರಿಸ್ಕೊಳ್ಳಿಕ್ಕೆ, ನಿಮಗೆ ಜಾಬ್ ಬೇಕಾಗಿದ್ದರೆ, ಅಥವಾ ಮದುವೆ ಆಗಬೇಕು, ಒಳ್ಳೆಯ ಪಾರ್ಟ್ನರ್ನ ಅಟ್ರಾಕ್ಟ್ ಮಾಡಬೇಕಂದ್ರೂ ಎಲ್ಲದಕ್ಕೂ ಬಳಸ್ಬೋದು. ಸೊ ಈ ಪೂರ್ತಿ ವಿಡಿಯೋ ಸೀರೀಸಲ್ಲಿ ನಾನು ಏನು ಹೇಳಬೇಕು ಎಲ್ಲವನ್ನೂ ಹೇಳಿದ್ದೀನಿ. ಇದಕ್ಕಿಂತ ಜಾಸ್ತಿ ಏನಿದೆ ಅಂತ ನನಗೂ ಅನಿಸ್ತಾ ಇಲ್ಲ. ಪ್ರಾಕ್ಟೀಸ್ ಮಾಡಿ, ಸರಿಯಾಗಿ ಪ್ರಾಕ್ಟೀಸ್ ಮಾಡಿ. ನಿಮ್ಮ ಜೀವನದಲ್ಲಿ ಸಂಪತ್ತು, ಸಮೃದ್ಧಿ, ಯಶಸ್ಸನ್ನು ತಂದ್ಕೊಳ್ಳಿ.